ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ರೈತರ ಪರವಾಗಿರುತ್ತೆ. ನಮಗೆ ನಾಡು ಮೊದಲು, ದೇಶ ಮೊದಲು. ಅದೇ ರೀತಿ ನಮಗೆ ರೈತರೇ ಅವರ ಸುರಕ್ಷತೆ ಮೊದಲು ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತು ಮಾಡ್ತಾನೆ ಇದೆ. ಇವತ್ತು ರೈತರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕಳೆದ 6 ದಿನಗಳಿಂದ ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. 3,500 ರೂಪಾಯಿ ಬೆಂಬಲ ಬೆಲೆ ಒಂದು ಟನ್ಗೆ, ಒಂದು ಕ್ವಿಂಟಾಲ್ಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ 7 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಇಬ್ಬರು ಪ್ರತಿನಿಧಿಗಳು, ಬೆಳಗಾವಿಯ ನಮ್ಮ ಪ್ರತಿನಿಧಿ ಮೈಲಾರಿ, ಅದೇ ರೀತಿಯಾಗಿ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ರಾತ್ರಿನೇ ಹೊರಟು ಇವತ್ತು ರೈತರ ಜೊತೆಯಲ್ಲಿ ಇಡೀ ದಿನ ಇರುವಂತಹ ಕೆಲಸವನ್ನ ಮಾಡಿ ಅವರ ಕಷ್ಟವನ್ನ ಸರ್ಕಾರದ ಕೆಲಸಕ್ಕೆ, ಸರ್ಕಾರದ ಜವಾಬ್ದಾರಿ ಏನು, ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ನಮ್ಮ ಪ್ರತಿನಿಧಿಗಳು ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಇಬ್ಬರಿಗೂ ಕೂಡ ವೆಲ್ಕಮ್. ನಿಮ್ಮನ್ನ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲೇ ಇರಿ. ಅಹೋರಾತ್ರಿ ಧರಣಿ ನಡೆಸಿ ರಾಜ್ಯದಲ್ಲಿ ರೈತರ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗಳು ನಡೆಯುತ್ತಿವೆ. ಸರ್ಕಾರದ ಮೌನಕ್ಕೆ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮರ, ಸರ್ಕಾರದ ವಿರುದ್ಧ ರೈತ ಸಂಗ್ರಾಮ, ಮಹಾರಾಷ್ಟ್ರ ಮಾದರಿ ಬೆಲೆ ನಿಗದಿಗೆ ಪಟ್ಟು. ರೈತ ಬೆಳೆಯುವ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು, ಮಳೆ, ಗಾಳಿ ಅನ್ನದೆ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯುವ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹೇಗೆ? ಇದರ ವಿರುದ್ಧ ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲೂ ಕೂಡ ರೈತರು ಸಿಡಿದೆದ್ದು ನಿಂತಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವಂತಹ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಅನ್ನದಾತರು ಸಿಡಿದಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರ ಅವ್ರಿಗೆ ಅಷ್ಟ ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ, ಆ ಫ್ಯಾಕ್ಟರಿ ನಡೆಸೋರು ನಾವು ಫ್ಯಾಕ್ಟರಿ ನಡೆಸಲಿಕ್ಕೆ ಅದಕ್ಕೆ ಕಟಿ ಹಾಕಕ್ ಆಗುದಿಲ್ಲ. ಇವರಿಗೆ ಕಬ್ಬು ಬೆಳೆದ ನಮ್ಮ ಬೆಲೆ ನಮಗ್ ಕೊಡ್ರಪ್ಪ ಅಂದ್ರಿ ನಾವು ಈಗ ರೈತನ ಮಕ್ಕಳದೇವ್ರಿ. ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ನಮಗ್ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗ್ ಕುತ್ಕೊಂಡ್ ರೈತರು ಬೆಳೆದ ರೈತ ಇವತ್ತು ಬೆಳಿರೋಕ ಅವ್ರು ಯಾರು ಊಟಾನ ಮಾಡುದಿಲ್ರಿ. ಯಾವ ಮುಖ್ಯಮಂತ್ರಿ ಆಗ್ಲಿ, MLA ಆಗ್ಲಿ, MP ಆಗ್ಲಿ ಯಾರು ಊಟಾನ ಮಾಡುದಿಲ್ರಿ. ರೈತ ಬರೀ ಒಂದ್ ದಿನ ಬೆಳೆದು ಬಿಟ್ಟಂದ್ರೆ ಇವ್ರೆಲ್ಲಾ ಏನ್ ಆಗ್ತಾರ ಗೊತ್ತಿಲ್ರಿ. ಆದ್ರೂ ರೈತಗೆ ಬಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗತ್ರಿ. ರೈತರೆಲ್ಲ ಏನು ನಿಮಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೊತಾರ್ರಿ. ಕಬ್ಬು ಬೆಳೆಗಾರರ ಬೇಡಿಕೆ ಏನು? ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬು ಬೆಲೆ ನಿಗದಿಗೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಳೆದ 7 ದಿನಗಳಿಂದ ಹಂತ ಹಂತವಾಗಿ ಹೋರಾಟವನ್ನ ತೀವ್ರಗೊಳಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಲಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಟನ್ಗೆ 3,200 ನಿಗದಿ ಮಾಡಲಾಗಿದೆ. ಕರ್ನಾಟಕದಲ್ಲಿ 3,500 ರೂಪಾಯಿ ನಿಗದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ. ಕಬ್ಬು ಕಟಾವು, ಸಾಗಣೆ ವೆಚ್ಚ ನಿಗದಿ ಮಾಡಬೇಕು. ರೈತರ ಸಮ್ಮುಖದಲ್ಲಿ ಸಕ್ಕರೆ ಕಾರ್ಖಾನೆ ಇಳುವರಿ ತೆಗಿಬೇಕು. ತೂಕದಲ್ಲಿ ರೈತರಿಗೆ ಮೋಸ ಆಗುವುದು ತಡಿಬೇಕು. ಸಾಗಣೆ ವೆಚ್ಚದಲ್ಲಿರುವಂತಹ ತಾರತಮ್ಯವನ್ನ ನಿವಾರಿಸಬೇಕು. ಕಟಾವು ಆದ 15 ದಿನದಲ್ಲಿ ರೈತರ ಖಾತೆಗೆ ಹಣ ಹಾಕಬೇಕು. ಕಬ್ಬು ಉಪ ಉತ್ಪನ್ನಗಳಲ್ಲೂ ಕೂಡ ರೈತರಿಗೆ ಪಾಲು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ.
ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಇವತ್ತು ಸೌಕರ್ಯಗಳೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಗುರುಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಾರಕಕ್ಕೇರಿದ್ದು, ಈ ವೇಳೆ ರೈತರ ಬೇಡಿಕೆ ಈಡೇರಿಸದೇ ಇದ್ರೆ ನವೆಂಬರ್ 7ರಿಂದ ರಾಜ್ಯಾದ್ಯಂತ 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದಲ್ಲದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಬಳಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲಾಗುವುದು ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಪ್ರತಿಭಟನೆಯಲ್ಲಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅದೇ 200 ರೂಪಾಯಿ ವ್ಯವಹಾರ ಅಂತವ್ರು ಕೊಡಬೇಕಾ, ಇಲ್ಲಿ ಅದಾರ ಅವರ ಖಾಸಗಿ ವ್ಯವಹಾರ ಬೇರೆ ಐತದ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. ಒಂದು ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ, ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ. ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದೀವಿ ವೇದಿಕೆ ಮುಖಾಂತರ. ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕ ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲಾ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರು. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತ ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿ ಕಬ್ಬಿಗೆ ನ್ಯಾಯವಾದ ದರವನ್ನು ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ರೈತ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೂ ಹೆದ್ದಾರಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿಯಲಿದ್ದಾರೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದೇ 200 ರೂಪಾಯಿ ವ್ಯವಹಾರ ಅಂತವ್ರು ಕೊಡಬೇಕಾ, ಇಲ್ಲಿ ಅದಾರ ಅವರ ಖಾಸಗಿ ವ್ಯವಹಾರ ಬೇರೆ ಐತದ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. ಒಂದು ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ, ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ. ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದೀವಿ ವೇದಿಕೆ ಮುಖಾಂತರ. ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕ ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲಾ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರು. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತ ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿ ಕಬ್ಬಿಗೆ ನ್ಯಾಯವಾದ ದರವನ್ನು ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ರೈತ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೂ ಹೆದ್ದಾರಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿಯಲಿದ್ದಾರೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.